ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ಹೇಗಿದ್ದೀರಿ? ಸ್ಕೂಲೆಲ್ಲ ಮುಗಿಸಿ ಮನೆಗೆ ಬಂದು ಫ್ರೆಶ್ ಆಗಿ ಮತ್ತೆ ಕೆಮಿಸ್ಟ್ರಿ ಪಾಠವನ್ನ ಕಲಿಯೋದಕ್ಕೆ ಎಲ್ರು ರೆಡಿ ಇದ್ದೀರಾ? ಓಕೆ. ಸೊ ನಾವಿವತ್ತು ಕೆಲವೊಂದು ಕ್ರಿಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಯಾವುದು ಆ ಕ್ರಿಯೆ ಅಂತ ಅಂದ್ರೆ, ವಾಟ್ ಆರ್ ದೋಸ್ ರಿಯಾಕ್ಷನ್ಸ್? We have seen many reactions in our life, daily life. We see reactions in our day-to-day life. ಅಲ್ವಾ? ನಾವು ಫಾರ್ ಎಕ್ಸಾಂಪಲ್ ವಿ ಟೇಕ್ ಮೆಡಿಸಿನ್ ಆ್ಯಂಡ್ ಅದರಿಂದ ನಾವು ಮೆಡಿಸಿನ್ ತಗೊಂಡಾಗ ನಮಗೆ ಯಾವುದಾದ್ರೂ ಒಂದು ಏನಾದರೂ ರೋಗ ಇದ್ದರೆ ಅಥವಾ ಏನಾದರೂ ಡಿಸೀಸ್ ಇದ್ದರೆ ಅದು ಕ್ಯೂರ್ ಆಗತ್ತೆ. ದಟ್ಸ್ ವೈ ವಿ ಟೇಕ್ ಮೆಡಿಸಿನ್ಸ್ ಅಲ್ವಾ? ಬಟ್ medicine does some reactions in our body so that the disease will be cured. ಅಲ್ವಾ ಮಕ್ಕಳೇ? ಯಾಕೆ ಅದು ಹಾಗಾಗತ್ತೆ? ನಾವು ಫುಡ್ಡನ್ನು ತಗೊಳ್ತೀವಿ, ಆಹಾರವನ್ನು ತಗೊಳ್ತೀವಿ. ಆಫ್ಟರ್ ದ್ಯಾಟ್ ವಿ ಫೀಲ್ ಸಮ್ ಎನರ್ಜಿ ಇನ್ ಅವರ್ ಬಾಡಿ. ಹೌದಾ? ವೈ ದ್ಯಾಟ್ ಹ್ಯಾಪನ್ಸ್? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಆಫ್ಟರ್ ಟೇಕಿಂಗ್ ಫುಡ್ ವಿ ಫೀಲ್ ಎನರ್ಜಿ ಅಲ್ವಾ? ಮತ್ತೆ if we leave milk at room temperature for some time, it will become curd. Have you seen it? ನೀವು ನೋಡಿದ್ದೀರಾ ಅದನ್ನ? ಹಾಲು ಮೊಸರಾಗೋದನ್ನ ನೋಡಿದ್ದೀರಾ? ಮೊಸರಾಗ್ಬಿಟ್ಟಿರತ್ತೆ ಫ್ಯೂ ಅವರ್ಸ್ ನಾವು ಹಾಗೆ ಬಿಟ್ಟಾಗ. If we leave milk for 6 to 7 hours or 8 hours, it will become curd. What is the reason? Why such reactions happen? ಅಲ್ವಾ? ನಮಗೆ ಇದರ ಹಿಂದೆ ಕಾರಣ ಗೊತ್ತಿದ್ಯಾ? ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಗೊತ್ತಿದ್ಯಾ? ಇಲ್ಲ ಅಲ್ವಾ ಮಕ್ಕಳೇ? ಸೊ ಏನೋ ಒಂದು ಬದಲಾವಣೆ, ಸಮ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್. ಹೌದಾ? ಏನೋ ಒಂದಿಷ್ಟು ಬದಲಾವಣೆಗಳು ಅಲ್ಲಿ ಆಗ್ತಾ ಇದೆ. ವಾಟ್ ಆರ್ ದೋಸ್ ಚೇಂಜಸ್? ಆ್ಯಂಡ್ ಆ ಚೇಂಜಸ್ ಯಾಕೆ ಆಗತ್ತೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಸೊ ನಾವಿವತ್ತು ಅಭ್ಯಾಸ ಮಾಡ್ತಾ ಇರೋದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. I already told you that there will be some change. ಹೌದಾ? ಏನೋ ಒಂದು ಬದಲಾವಣೆ ಅಂತೂ ಇರುತ್ತೆ. ಆ ಬದಲಾವಣೆಯನ್ನು ನಾವು ಹೇಗೆ ಹೇಳ್ಬಹುದು? ಯಾವುದು ಅಂದ್ರೆ ವಸ್ತುಗಳು ಮುಂಚೆ ಇದ್ದ ಹಾಗೆ ಇರೋದಿಲ್ಲ ಬದಲಾವಣೆ ಆದ್ಮೇಲೆ, ಚೇಂಜ್ ಆದ್ಮೇಲೆ. ಅಂದ್ರೆ ಮುಂಚೆ ಇದ್ದ ಸ್ಥಿತಿಗೆ ಮತ್ತೆ ನಂತರದ ಸ್ಥಿತಿಗೆ there will be a difference after some change. ಹೌದಾ? ಅದನ್ನ ನಾವು 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ವಾಟ್ ಆರ್ ದ ಕ್ಯಾಟಗರೀಸ್? ಅಂದ್ರೆ ಫಿಸಿಕಲ್ ಚೇಂಜ್ ಆ್ಯಂಡ್ ಸಮ್ ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಬಗ್ಗೆ ಹೇಳೋದಾದ್ರೆ, ಆಲ್ ಆಫ್ ಯು ಹ್ಯಾವ್ ಸೀನ್ ವಾಟರ್. ನೀರನ್ನ ನೋಡಿದ್ದೀರಲ್ವಾ? ಇಫ್ ವಿ ಡಿಕ್ರೀಸ್ ದ ಟೆಂಪರೇಚರ್, ಐ ಮೀನ್ ಇಫ್ ವಿ ಸ್ಟೋರ್ ದ ವಾಟರ್ ಬಿಲೋ 0 degree Celsius, I mean if we freeze it will become ice. ಹೌದಾ? ಆದ್ರೆ ಅಲ್ಲಿ ಅದರ ಏನು ಸ್ಟೇಟ್ ಬದಲಾವಣೆ ಆಗಿರಬಹುದು, ಬಟ್ ಇಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಚೇಂಜ್. ಯಾಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಚೇಂಜಸ್ ಆಗಲ್ಲ. ಹಾಗಿದ್ರೆ ಕೆಮಿಕಲ್ ಚೇಂಜಸ್ ಅಂದ್ರೆ ಏನು? ಯಾವುದನ್ನ ನಾವು ಕೆಮಿಕಲ್ ಚೇಂಜಸ್ ಅಂತ ಕರಿಬಹುದು? ಅದನ್ನೆಲ್ಲ we will discuss in today's class. So ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಮಕ್ಕಳೇ, few examples for chemical change is being given here. First one is, I already told you guys, milk is left at room temperature.
ನಾವು ಯಾವಾಗ ಹಾಲನ್ನು ರೂಮ್ ಟೆಂಪ್ರೇಚರಲ್ಲಿ ಬಿಡ್ತೀವಿ ಅದೇನಾಗತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಸಮ್ಮರ್, ಕ್ವಿಕ್ಲಿ ಅದೇನಾಗತ್ತೆ, ಕರ್ಡ್ ಆಗಿಬಿಡತ್ತೆ, ಮೊಸರಾಗತ್ತೆ. ಹೌದಾ? ಹಾಗೇನೆ ಹ್ಯಾವ್ ಯು ಸೀನ್ ಸಮ್ ಐರನ್ ಎಲಿಮೆಂಟ್ಸ್, metal elements? If you keep it outside, it will become, the color will change after some time. ಸಮ್ ಟೈಮ್ ಅಂದರೆ ಒಂದು ಫ್ಯೂ ಡೇಸ್ ಆಗಿರ್ಬೋದು ಆರ್ ಫ್ಯೂ ಇಯರ್ಸ್ ಆಗಿರಬಹುದು ಅಲ್ವಾ? ಅದು ಯಾಕೆ ಆಗುತ್ತೆ? ಬಣ್ಣ ಬದಲಾಗಿರೋದನ್ನ ನಾವು ನೋಡಿರ್ತೀವಿ. ಕಲರ್ ಚೇಂಜ್, ಸಮ್ ಕಲರ್ ಚೇಂಜ್ ವಿಲ್ ಬಿ ದೇರ್ ಡೆಫಿನೆಟ್ಲಿ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಹಾಗೆ ನಾವು ಯಾವುದಾದ್ರೂ ಫ್ರೂಟ್ಸನ್ನು ಮಾರ್ಕೆಟಿಂದ ತಗೊಂಡು ಬಂದು ಇಫ್ ವಿ ಕೀಪ್ ಇಟ್ ಫಾರ್ 2 to 3 days, ಅದೇನಾಗುತ್ತೆ, ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅಲ್ವಾ? ದಟ್ ಈಸ್ ಅ ಕೆಮಿಕಲ್ ಚೇಂಜ್. ಹಾಗೆ ವಿ ಕುಕ್ ಫುಡ್, ಹೌದಾ? ಬಾಯ್ಲ್ ಮಾಡೋದಾಗಿರ್ಬೋದು ಆರ್ ಫ್ರೈ ಮಾಡೋದಾಗಿರ್ಬೋದು, ಆಗ ಅದರಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ರೈಸ್ ಆರ್ ಮಿಲ್ಕ್. ಹೌದಾ? ನಾವು ಅದನ್ನು ಬಾಯ್ಲ್ ಮಾಡಿದಾಗ ಸಮ್ ಚೇಂಜಸ್ ವಿಲ್ ಬಿ ದೇರ್ ಅಲ್ವಾ ಮಕ್ಕಳೇ? ಅದೇ ರೀತಿ when we take food, it will be digested after some time. ಹೌದಾ? All these examples are for chemical change. So what is chemical change? So in this picture you might be seeing this iron element. ಇದರಲ್ಲಿ ರಸ್ಟಿಂಗ್ ಆಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇರಬಹುದು ಮಕ್ಕಳೇ. ಕಲರ್ ಚೇಂಜ್ ಈಸ್ ದೇರ್ ಅಲ್ವಾ? ಮೊದಲನೇ ಪಿಕ್ಚರ್ ಅಲ್ಲಿ ನೋಡೋದಾದ್ರೆ ಒಂದು ಐರನ್ ಪ್ಯಾನ್ ಇದೆ. ಆ ಐರನ್ ಪ್ಯಾನ್ ಅಲ್ಲಿ ಸೆಂಟರ್ ಅಲ್ಲಿ ಈ ರೀತಿಯಾಗಿ ಬ್ರೌನಿಶ್ ರೆಡ್ ಕಲರ್ ಈಸ್ ದೇರ್. ಹೌದಾ? ಇಟ್ ಈಸ್ ಕಾಲ್ಡ್ ಆಸ್ ರಸ್ಟಿಂಗ್ ಆಫ್ ಐರನ್. ಅದು ಏನು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲೇನೆ ಅಭ್ಯಾಸ ಮಾಡ್ತಾ ಹೋಗೋಣ. ಐರನ್ ರಸ್ಟಿಂಗ್ ಹೇಗಾಗತ್ತೆ ಅನ್ನೋದನ್ನ. ಸೊ ನಾವು ಇದನ್ನೆಲ್ಲ ನೋಡಿದ್ದು ಈಗ ಏನು ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ಚೇಂಜ್ ಅಂತ ಹೇಳ್ದೆ ಅಲ್ವಾ? Chemical change. What is chemical change? Material or substance undergo certain reactions to produce something else. ಅದು ಸಬ್ಸ್ಟೆನ್ಸ್, ಅದರದ್ದು ಮುಂಚಿನ ಸ್ಥಿತಿ ಏನೇ ಇರುತ್ತಲ್ಲ ಅದು ಚೇಂಜ್ ಆದಮೇಲೆ ಹೊಸದೊಂದು ವಸ್ತುವನ್ನು ನಮಗೆ ರಿಸಲ್ಟ್ ಮಾಡುತ್ತೆ. ಪ್ರಾಡಕ್ಟ್ ಆಗಿ ಹೊಸ ಒಂದು ವಸ್ತು ನಮಗೆ ಸಿಗತ್ತೆ. ಸಬ್ಸ್ಟೆನ್ಸ್ ವಿಲ್ ಅಂಡರ್ಗೋ ಸಮ್ ಚೇಂಜ್, ರಿಯಾಕ್ಷನ್. ಹೌದಾ? ಆ ರೀತಿಯಾಗಿ ಅದೇನಾಗತ್ತೆ, ಅದರ ಒಂದು ಏನು ಹೊಸ ಒಂದು ಪ್ರಾಡಕ್ಟ್ ನಮಗೆ ಸಿಗತ್ತೆ. ಸೊ ವೆನೆವರ್ there is a chemical change, we can say chemical reaction has taken place. ಯಾವಾಗಲೆಲ್ಲ ಕೆಮಿಕಲ್ ಚೇಂಜ್ ಆಗತ್ತೋ, ನಾನಿವಾಗ ಕೆಮಿಕಲ್ ಚೇಂಜಿಗೆ ಒಂದಿಷ್ಟು ಉದಾಹರಣೆಗಳನ್ನ ಕೊಟ್ಟೆ ಅಲ್ವಾ ಮಕ್ಕಳೇ? ಫುಡ್ ಡೈಜೆಷನ್ ಇರಬಹುದು ಆರ್ ರೆಸ್ಪಿರೇಷನ್ ಇರಬಹುದು, ನಾವು ಉಸಿರಾಟ ಮಾಡ್ತೀವಿ, ಅದು ಕೂಡ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಅದೇ ರೀತಿ ಕರ್ಡ್ ಆಗೋದು, ಹೌದಾ? ಆಮೇಲೆ ಮೆಡಿಸಿನ್ಸ್ ವರ್ಕ್ ಮಾಡೋದು, ಇದೆಲ್ಲದು ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ಚೇಂಜ್ ಅಲ್ವಾ? ಸೊ ವೆನೆವರ್ ದೇರ್ is a chemical change, we can say a chemical reaction has taken place. In this picture, you can see one magnesium ribbon is there. This is called as thongs. It is used to hold some objects, any objects. Okay. ಸೊ ಇದನ್ನ ಇಕ್ಲ, ನಾವು ಮನೇಲಿ ನೋಡೋದಾದ್ರೆ ಇಕ್ಲ ಯೂಸ್ ಮಾಡ್ತೀವಲ್ಲ, ಇದು ಅದೇ ರೀತಿ ಇರುತ್ತೆ. ಬಟ್ ಇದಕ್ಕೆ ಒಂದು ಸ್ಪೆಸಿಫಿಕ್ ನೇಮ್ ಅಂದರೆ ಥಾಂಗ್ಸ್ ಅಂತ ಕರಿತೀವಿ. ಸೊ ಹಿಯರ್ ವಿ ಹ್ಯಾವ್ ಟೇಕನ್ ಒನ್ ಮೆಗ್ನೀಷಿಯಂ ರಿಬ್ಬನ್ ಆ್ಯಂಡ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ದ ಹೀಟ್. ಮೆಗ್ನೀಷಿಯಂ ರಿಬ್ಬನ್ ವೆನ್ ಸಬ್ಜೆಕ್ಟೆಡ್ ಟು ದ ಹೀಟ್, ಇಟ್ ವಿಲ್ ಚೇಂಜ್ ಇಟ್ಸ್ ಸ್ಟೇಟ್. ಗೊತ್ತಾಗ್ತಾ ಇದೆಯಾ? ಸೊ ದಿಸ್ ಈಸ್ ದ ಬರ್ನರ್ and this is the magnesium ribbon. It is in the form of solid strip. But when we subject this ribbon to the burner, it will become powdery texture will be there.
ವೈಟ್ ಕಲರ್ ಪೌಡರ್ ಆಗಿ ಅದೇನಾಗುತ್ತೆ ಮೆಗ್ನೀಷಿಯಂ ರಿಬ್ಬನ್ ಕನ್ವರ್ಟ್ ಆಗುತ್ತೆ. ಬಟ್ ವಾಟ್ ಈಸ್ ದ ಪ್ರಾಡಕ್ಟ್ ಹಿಯರ್? Magnesium ribbon, when subjected to the heat, it will react with the oxygen which is present in the air. ವಾತಾವರಣದಲ್ಲಿ ನಮಗೆ ಆಮ್ಲಜನಕ ಪ್ರೆಸೆಂಟ್ ಇರುತ್ತೆ, ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ, ಹೌದಾ? ಸೊ ಮೆಗ್ನೀಷಿಯಂ ರಿಬ್ಬನ್ ವಿಲ್ ರಿಯಾಕ್ಟ್ ವಿತ್ ದಟ್ ಆಕ್ಸಿಜನ್ ಟು ಬಿಕಮ್ ಮೆಗ್ನೀಷಿಯಂ ಆಕ್ಸೈಡ್. That will be our product after the reaction, after chemical change. ನೋಡ್ತಾ ಇದ್ದೀರಾ ಅಲ್ವಾ? So this is the product and it is known as magnesium oxide. So you can see the video here. This is the burner, this is the magnesium ribbon and this is thong. And we are going to subject this magnesium ribbon to the burner, and magnesium ribbon will react with the atmospheric oxygen to give magnesium oxide as the product. ನೋಡ್ತಾ ಇದ್ದೀರಾ ಮಕ್ಕಳೇ ವಿಡಿಯೋದಲ್ಲಿ? ಈ ರೀತಿಯಾಗಿ ನಮಗೆ ಏನ್ ಸಿಗತ್ತೆ? ಪ್ರಾಡಕ್ಟ್ ಸಿಗತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಸಿಗತ್ತೆ. So we can say some chemical change has taken place and we got the product ಅಲ್ವಾ? So initial ಸ್ಟೇಟಿಗೂ ಫೈನಲ್ ಸ್ಟೇಟಿಗೂ there is a difference ಅಲ್ವಾ ಮಕ್ಕಳೇ? ಇನಿಷಿಯಲಿ ನೋಡಿ, ಇಲ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಈ ರೀತಿಯಾಗಿದ್ದು if you see it will become powder after chemical reaction. ಸೊ ಈ ರೀತಿಯಾಗಿ ಬರ್ನರಿಗೆ ಹಿಡಿದಿದ್ದಾರೆ. ನೆಕ್ಸ್ಟ್ ನೀವು ಇಲ್ಲೊಂದು ವಾಚ್ ಗ್ಲಾಸ್ ಕಾಣಿಸ್ತಾ ಇದೆಯಾ? ಕೆಳಗಡೆಗೆ ಒಂದು ಗಾಜಿನ ಒಂದು ಪ್ಲೇಟ್ ತರ ಇದೆ, ಗ್ಲಾಸ್ ಪ್ಲೇಟ್ ಟೈಪ್ ಇದೆ, ಅದನ್ನ ವಾಚ್ ಗ್ಲಾಸ್ ಅಂತ ಕರಿತೀವಿ. ಸೊ ಈ ವಾಚ್ ಗ್ಲಾಸ್ ಮೇಲೆ ವೈಟ್ ಕಲರ್ ಪೌಡರ್ ಅನ್ನ ನೀವು ನೋಡಬಹುದು. ರಿಬ್ಬನ್ ಇರೋದು ಪೌಡರ್ ಆಯ್ತು. ಸೊ ವಿ ಕ್ಯಾನ್ ಸೇ ಸಮ್ ಕೆಮಿಕಲ್ ಚೇಂಜ್ ಹ್ಯಾಸ್ ಟೇಕನ್ ಪ್ಲೇಸ್. ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಕೆಮಿಕಲ್ ಚೇಂಜ್ ಯಾವ ರೀತಿಯಾಗಿ ಆಯಿತು, ಹೇಗೆ ಅದು ಇನಿಷಿಯಲ್ ಸಬ್ಸ್ಟೆನ್ಸ್ ಪ್ರಾಡಕ್ಟ್ ಆಗಿ ನಮಗೆ ಸಿಕ್ಕಾಗ ಅದು ಯಾವ ರೀತಿಯಾಗಿ ಚೇಂಜ್ ಆಗಿತ್ತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡಬಹುದು ಅಲ್ವಾ ಮಕ್ಕಳೇ? So magnesium ribbon reacted with atmospheric oxygen to produce magnesium oxide. And here is the another example for chemical change. So we are taking some dilute sulfuric acid added with zinc granules. Small pieces of zinc will be added to the dilute sulfuric acid and we got H2 gas. This is the cork, rubber cork, and this one is called as conical flask. We have taken sulfuric acid and zinc granules in this flask. As a result, we got H2 gas, which will be liberated through this glass tube. This is the glass tube. So, ಇಲ್ಲಿ ಏನಾಗ್ತಾ ಇದೆ, ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ಜಿಂಕಿನ ಸ್ಮಾಲ್ ಪೀಸಸ್ ಅನ್ನು ನಾವು ಆಡ್ ಮಾಡಿದಾಗ ರಿಯಾಕ್ಷನ್ ಆಗಿ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್ ಹಿಯರ್. So we have seen some examples for chemical change. So now ಯಾವುದೆಲ್ಲ ಸಿಚುವೇಶನ್ ನಲ್ಲಿ we can say a chemical reaction has taken place. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, change will be of two types ಅಲ್ವಾ? Physical change and chemical change. So what are the chemical changes?
and what are the physical changes. We have to differentiate ಅಲ್ವಾ. ಸೊ ನಾವು ಯಾವ ಕಂಡೀಷನ್ ಅಲ್ಲಿ ಕೆಮಿಕಲ್ ಚೇಂಜ್ ಆಗಿದೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನೋಡೋದಾದ್ರೆ, whenever there is a change in state or color or evolution of gas. ನೋಡಿ, ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದ್ರೆ ಗ್ಯಾಸ್ ಇವಾಲ್ವ್ ಆಗ್ತಾ ಇರೋದು, ಹೈಡ್ರೋಜನ್ ಈಸ್ ದ ಗ್ಯಾಸ್ ಹಿಯರ್ ಅಲ್ವಾ, ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ. ಸೊ in such cases we can say chemical reaction has taken place. Change in state ಅಂದ್ರೆ ಏನು? ಪ್ರೀವಿಯಸ್ಲಿ ಅದು ಗೇಷಿಯಸ್ ಸ್ಟೇಟ್ ಅಲ್ಲಿ ಇದ್ದಿದ್ದು ಸಾಲಿಡ್ ಆಗಿ ಕನ್ವರ್ಟ್ ಆದ್ರೆ ಅಥವಾ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆದ್ರೆ 3 ಸ್ಟೇಟ್ಸ್ ಇರತ್ತೆ ಅಂತ ನಾವು ಓದಿದೀವಿ ಅಲ್ವಾ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಮಕ್ಕಳೇ, ಚೇಂಜ್ ಇನ್ ಸ್ಟೇಟ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಅಮೋನಿಯಾ, gaseous ammonia when reacted with Cl2, it is also a gas. We get NH4Cl as the product, and ಇದು ಸಾಲಿಡ್ ಆಗಿರುತ್ತೆ. ಇಲ್ಲಿ ಅಮೋನಿಯಾ ತಗೊಂಡಿರೋದು ಗ್ಯಾಸ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ, ಹಾಗೆ ಕ್ಲೋರಿನ್ ತಗೊಂಡಿರೋದು ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಬಟ್ ಅಮೋನಿಯಂ ಕ್ಲೋರೈಡ್ ಏನು ನಮಗೆ ಪ್ರಾಡಕ್ಟ್ ಸಿಗತ್ತಲ್ಲ, ಇಟ್ ವಿಲ್ ಬಿ ಇನ್ ದ ಸಾಲಿಡ್ ಸ್ಟೇಟ್. ಸೊ ಇಲ್ಲಿ ಸ್ಟೇಟ್ ಚೇಂಜ್ ಇನ್ ದ ಸ್ಟೇಟ್, ವಿ ಕ್ಯಾನ್ ಅಬ್ಸರ್ವ್ ಚೇಂಜ್ ಇನ್ ದ ಸ್ಟೇಟ್ ಹಿಯರ್. ನೋಡ್ತಾ ಇದ್ದೀರಾ ಅಲ್ವಾ. ಸೊ ವಾಟ್ ಈಸ್ ಚೇಂಜ್ ಇನ್ ಕಲರ್? I already gave you one example for this ಅಲ್ವಾ ಮಕ್ಕಳೇ. ಐರನ್ದು ರಸ್ಟಿಂಗ್ ಅಂತ ನಾನೀಗ ಒಂದು 5 ನಿಮಿಷ ಮುಂಚೆ ಹೇಳಿದೆ. ಐರನ್ ಪ್ಯಾನ್ ಅಲ್ಲಿ ಬ್ರೌನಿಶ್ ರೆಡ್ ಕಲರ್ದು ಹೀಗೆ ಒಂದು ಲೇಯರ್ ಫಾರ್ಮ್ ಆಗಿದ್ದನ್ನ ನಾವು ನೋಡಿದ್ವಿ. ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಚೇಂಜ್ ಇನ್ ಕಲರ್. ನಾವು ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಐರನ್ ಆರ್ಟಿಕಲ್ಸ್ ನ ನೋಡಿದ್ರೆ ಅದರಲ್ಲಿ ನಾವು ಈ ತರ ರಸ್ಟಿಂಗ್ ಅನ್ನ ನೋಡಬಹುದು. Evolution of gas. Previous experiment we saw H2 gas being liberated. ಹೌದಾ? ಅದರಲ್ಲಿ H2 ಗ್ಯಾಸ್ ಲಿಬರೇಟ್ ಆಗ್ತಾ ಇತ್ತು. ಅದು ಇವಲ್ಯೂಷನ್ ಆಫ್ ಗ್ಯಾಸ್. ಹಾಗೆ ಚೇಂಜ್ ಇನ್ ಟೆಂಪರೇಚರ್. ನಾವು ಮನೆಯಲ್ಲಿ ಹಾಲನ್ನ ಕಾಯಿಸಿದಾಗ ಅದರ ಒಂದು ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಅನ್ನ ನಾವು ನೋಡಬಹುದು ಅಲ್ವಾ. ಹಾಲು ಬಿಸಿ ಮಾಡಿದಾಗ ಕೂಲ್ ಆಗಿದ್ದಾಗ ಒಂದು ಟೆಂಪರೇಚರ್ ಅಲ್ಲಿ ನಾವು ಹಾಗೇನೆ ಇಟ್ರೆ ಅದು ಒಂದು ಟೆಂಪರೇಚರ್ ಅಲ್ಲಿ ನಾರ್ಮಲ್ ಆಗಿ ಇರತ್ತೆ, ಅದರ ಒಂದು ಟೆಂಪರೇಚರ್ ಮೇಂಟೈನ್ ಆಗಿರತ್ತೆ. ಬಟ್ ವೆನ್ ವಿ ಸಪ್ಲೈ ಹೀಟ್ ಟು ಇಟ್, ದ ಟೆಂಪರೇಚರ್ ಚೇಂಜ್ ವಿಲ್ ಬಿ ದೇರ್. ಹಾಲು ಕಾಯತ್ತೆ ಅಲ್ವಾ, ಸೊ ಅಲ್ಲಿ ಚೇಂಜ್ ಇನ್ ಟೆಂಪರೇಚರ್ ಆಗತ್ತೆ. ಅದೇ ರೀತಿ ಬಾಯ್ಲಿಂಗ್ ಆಫ್ ಎಗ್ ಬಾಯ್ಲ್ ಮಾಡಿದಾಗ್ಲೂ ಕೂಡ ಅದರಲ್ಲಿ ಸಮ್ ಕೆಮಿಕಲ್ ಚೇಂಜ್ ವಿಲ್ ಬಿ ದೇರ್ ಅಂಡ್ ಟೆಂಪರೇಚರ್ ಚೇಂಜ್ ವಿಲ್ ಬಿ ದೇರ್. ಹೌದಾ? So we can say a chemical reaction has taken place. Whenever we see such changes, we can say there is a chemical change. ಗೊತ್ತಾಗ್ತಾ ಇದೆಯಾ? ಓಕೆ. ಸೊ ಟೈಟಲ್ ಅಲ್ಲಿ ಏನ್ ಹೇಳ್ತಾ ಇತ್ತು? ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್. ಇದು ಎರಡು ಬೇರೆ ಬೇರೆ ಟಾಪಿಕ್ ಆಗಿದ್ರೆ ರಿಯಾಕ್ಷನ್ಸ್ ಬೇರೆ, ಈಕ್ವೇಷನ್ ಬೇರೆನಾ? Yes, reaction is something different from equations. ಅದೇನು ಅಂತ ನೋಡೋಣ. ನಾವಿವಾಗ ನೋಡಿದ್ವಿ ಮೆಗ್ನೀಷಿಯಂ ರಿಬ್ಬನ್ ಎಕ್ಸ್ಪೆರಿಮೆಂಟ್ ಅನ್ನೇ ನೋಡೋದಾದ್ರೆ, ನಾವು ಅದನ್ನ ಸ್ಟೇಟ್ಮೆಂಟ್ ತರ ಬರೆಯೋದಿದ್ರೆ, ವಾಕ್ಯ ರೂಪದಲ್ಲಿ ಬರೆಯೋದಿದ್ರೆ ಇಟ್ ವಿಲ್ ಬಿ ಅ ಲೆಂದಿ ಪ್ರೋಸೆಸ್. ಹೌದಾ? ಅಂಡ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಟು ರೈಟ್ ಆಲ್ ದೋಸ್ ಇನ್ ವರ್ಡ್ಸ್ ಅಲ್ವಾ ಮಕ್ಕಳೇ. ಅದನ್ನ ನಾವು ವಾಕ್ಯ ರೂಪದಲ್ಲಿ ಬರಿಬೇಕು ಅಂತ ಅಂದ್ರೆ ಇಟ್ ವಿಲ್ ಬಿ ಅ ಲೆಂದಿ ಪ್ರೊಸೆಸ್ ಫಾರ್ ಅಸ್, ಮತ್ತೆ ಕನ್ವೀನಿಯಂಟ್ ಕೂಡ ಅಲ್ಲ ನಾವು ವಾಕ್ಯ ರೂಪದಲ್ಲಿ ಬರೆಯೋದು. ಹೌದಾ? ಸೊ ನಾವೇನ್ ಮಾಡಬಹುದು, ಈ ರೀತಿಯಾಗಿ ಮೆಗ್ನೀಷಿಯಂ ರಿಬ್ಬನ್, ನೀವಿಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ ಇದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಒಂದು ಸ್ಟೇಟ್ಮೆಂಟ್ ತರ ಬರ್ದಿರೋದು. ಹೌದಾ? ನೋಡಿ, ಇಷ್ಟು ಸ್ಪೇಸ್ ಬೇಕಾಯ್ತು, ಟೈಮ್ ಬೇಕಾಯ್ತು ಅಲ್ವಾ. ಸೊ
Instead of this, we use word equations to write chemical reaction. ವರ್ಡ್ ಈಕ್ವೇಶನ್ ಅಂದ್ರೆ ಏನು? ಇವಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ, ಒಂದಿಷ್ಟು ವಸ್ತು ರಿಯಾಕ್ಟ್ ಆಗ್ತಾ ಇದೆ ಟು ಗಿವ್ ಸಮ್ ಪ್ರಾಡಕ್ಟ್ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಯಾವ substance or substances that undergo chemical change, it will react with each other alva. The substances will react with each other to give some new product. ಹೌದಾ? ಅದಕ್ಕೆ ನಾವೇನಂತ ಕರಿತೀವಿ, materials which undergo chemical change is called reactant. Materials that undergo chemical change are called reactants. ಗೊತ್ತಾಗ್ತಾ ಇದೆಯಾ? ಅದು ಒಂದ್ರ ಜೊತೆಗೆ ಒಂದು ರಿಯಾಕ್ಟ್ ಮಾಡಿ ಇಟ್ ವಿಲ್ give some new product. ಹೌದಾ? That new product is called our product. Something different will be there. ಹೌದಾ? ಇದೆರಡು ರಿಯಾಕ್ಟ್ ಆದಾಗ ರಿಯಾಕ್ಟೆಂಟ್ಸ್ ಒಂದ್ರ ಜೊತೆಗೆ ಒಂದು ವರ್ತಿಸುತ್ತೆ and the resulting substance is called product. ಗೊತ್ತಾಗ್ತಾ ಇದೆಯಾ? ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್. ಸೊ ನಾವು ಈ ರೀತಿಯಾಗಿ ಒಂದು ವರ್ಡ್ ಈಕ್ವೇಶನ್ ನ ಮೂಲಕ ಕೆಮಿಕಲ್ ರಿಯಾಕ್ಷನ್ ಅನ್ನ ಬರಿತೀವಿ ಇನ್ ಆರ್ಡರ್ ಟು ಮೇಕ್ ಇಟ್ ಸಿಂಪಲ್. ಹೌದಾ? ಇಷ್ಟುದ್ದ ಸ್ಟೇಟ್ಮೆಂಟ್ ಬರೆಯೋ ಬದಲು ನಾವು ಈ ರೀತಿಯಾಗಿ ಚಿಕ್ಕದಾಗಿ ಬರಿತೀವಿ. ಇಟ್ ಈಸ್ ಕಾಲ್ಡ್ ವರ್ಡ್ ಈಕ್ವೇಶನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಏನೇನನ್ನ ಯೂಸ್ ಮಾಡ್ತೀವಿ, what are we using here to write a chemical word equation ಅಂತ ನೋಡಿದ್ರೆ ರಿಯಾಕ್ಟೆಂಟ್ಸ್ ನ ಬರಿತೀವಿ, ಹಾಗೆ ಪ್ರಾಡಕ್ಟ್ಸ್ ನು ಬರೆದಿದ್ದೀವಿ ಅಲ್ವಾ. ಇಲ್ಲಿ ನೋಡಬಹುದು ನೀವು, ಸೊ ಇದು ರಿಯಾಕ್ಟೆಂಟ್ ಅಲ್ವಾ ಮಕ್ಕಳೇ, ಹಾಗೆ ಇದು ಪ್ರಾಡಕ್ಟ್. ಬಟ್ we have to separate reactants from products ಅಲ್ವಾ. ಅದಕ್ಕೆ we use arrow marks. ಆರೋವನ್ನ ಯೂಸ್ ಮಾಡ್ತೀವಿ. ಇಲ್ಲಿದೆಯಲ್ಲ, ಈ ಆರೋ ಮಾರ್ಕ್ ಅನ್ನ ಯೂಸ್ ಮಾಡಿ we differentiate between reactants and products. We separate reactants from products. ನಮ್ಗಾದ್ರೆ ಎರಡು ಮಿಡಲ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬೇಕು ಅಲ್ವಾ. ನಾವೆಲ್ಲ ಒಟ್ಟಿಗೆ ಸೇರ್ಸಿದ್ರೆ ಯಾವುದು ರಿಯಾಕ್ಟೆಂಟ್, ನಮ್ಗೆ ಯಾವ ಪ್ರಾಡಕ್ಟ್ ಸಿಗ್ತಾ ಇದೆ, ರಿಸಲ್ಟ್ ಏನು ಗೊತ್ತಾಗಲ್ಲ ಅಲ್ವಾ ಮಕ್ಳೇ. ಅದಕ್ಕೆ ದೇರ್ ಶುಡ್ ಬಿ ಸಮ್ ಡಿಫ್ರೆನ್ಶಿಯೇಷನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಆರೋವನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿಪಲ್ ರಿಯಾಕ್ಟೆಂಟ್ಸ್ ವಿಲ್ ಬಿ ದೇರ್ ಅಂಡ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ವಿಲ್ ಬಿ ದೇರ್ ಅಲ್ವಾ. ಸೊ ಅದನ್ನು ಸಪರೇಟ್ ಮಾಡೋದು ನಮಗೆ ಅವಶ್ಯಕ ಇದೆ, ನೀಡ್ ಇದೆ. ಸೊ ವಾಟ್ ಡು ವಿ ಡೂ, ವಿ ಯೂಸ್ ಪ್ಲಸ್ ಸೈನ್ ಹಿಯರ್. ಇಲ್ಲಿ ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ನಾವು ಒಂದು ಪ್ಲಸ್ ಸೈನ್ ಅನ್ನ ಬಳಸ್ತೀವಿ. ಎಲ್ಲಿ? ಇಲ್ಲಿ ನೋಡಬಹುದು ನೀವು, ಇದು 2 ರಿಯಾಕ್ಟೆಂಟ್ಸ್ ಅಲ್ವಾ. ಒಂದು ಮೆಗ್ನೀಷಿಯಂ, ಇನ್ನೊಂದು ಆಕ್ಸಿಜನ್, ಏರ್ ಅಲ್ಲಿರೋ ಆಕ್ಸಿಜನ್, ಲೈಕ್ ಐ ಸೆಡ್. ಹೌದಾ? ನಾವು ಇದೆರಡನ್ನು ಸಪರೇಟ್ ಮಾಡಬೇಕು, ಅದೆರಡು ಒಟ್ಟಿಗೆ ಇರಲ್ಲ ಅಲ್ವಾ. 2 ಡಿಫ್ರೆಂಟ್ ರಿಯಾಕ್ಟೆಂಟ್ಸ್, ಸೊ ವಿ ಹ್ಯಾವ್ ಟು ಸಪರೇಟ್ ದೆಮ್. ನಾವು ಆಲ್ರೆಡಿ ಒಂದು ಆರೋವನ್ನ ಯೂಸ್ ಮಾಡಿದ್ದೀವಿ ಟು ಸಪರೇಟ್ ಪ್ರಾಡಕ್ಟ್ ಅಂಡ್ ರಿಯಾಕ್ಟೆಂಟ್ಸ್. ಅದಕ್ಕೆ ಡಿಫ್ರೆಂಟ್ ಸೈನ್ ಶುಡ್ ಬಿ ದೇರ್ ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ರಿಯಾಕ್ಟೆಂಟ್ಸ್ ಮಧ್ಯದಲ್ಲಿ ಪ್ಲಸ್ ಸೈನ್ ಅನ್ನ ಯೂಸ್ ಮಾಡ್ತೀವಿ. ಲೈಕ್ ವೈಸ್ ನಾವು ಪ್ರಾಡಕ್ಟ್ಸ್ ಅನ್ನು ಸಪರೇಟ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದ್ರೆ, ಇನ್ ಕೇಸ್ ಆಫ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ವಿ ಯೂಸ್ ಪ್ಲಸ್ ಸೈನ್ ಬಿಟ್ವೀನ್ ದೆಮ್ ಟು ಸೆಪರೇಟ್ ದ ಪ್ರಾಡಕ್ಟ್ಸ್. ಅರ್ಥ ಆಗ್ತಾ ಇದೆಯಾ? ಓಕೆ. ಇನ್ನು ಕೆಮಿಕಲ್ ಈಕ್ವೇಶನ್, ವರ್ಡ್ ಈಕ್ವೇಶನ್ ಅನ್ನ ನಾವು ನೋಡಿದ್ವಿ. ಸ್ಟಿಲ್ ವರ್ಡ್ ಈಕ್ವೇಶನ್ ಈಸ್ ಆಲ್ಸೋ ಅ ಲೆಂದಿ ಪ್ರೋಸೆಸ್ ಟು ರೈಟ್ ಅಲ್ವಾ. ನಾವು ಅದನ್ನ ಬರೆಯೋದಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕಾಗತ್ತೆ, ಜಾಸ್ತಿ ಸ್ಪೇಸ್ ಬೇಕಾಗತ್ತೆ. ಸೊ ಟು ಮೇಕ್ ಇಟ್ ಮಚ್ ಸಿಂಪ್ಲರ್ ವಿ ಯೂಸ್ ಕೆಮಿಕಲ್ ಈಕ್ವೇಶನ್ ಅನ್ನ ನಾವು ಯೂಸ್ ಮಾಡ್ತೀವಿ. Instead of words, we use the formula of the elements. ಎಲಿಮೆಂಟ್ಸ್ಗೆ ಒಂದು ಸಂಕೇತ ಇದೆ ಹೌದಾ.
we use such indications to write the chemical equation. ಸೊ ಈ ಒಂದು ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅನ್ನ ನಾವು ವರ್ಡ್ ಇಕ್ವೇಶನ್ ಅಲ್ಲಿ ನೋಡಿದ್ವಿ ಅಲ್ವಾ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಮೆಗ್ನೀಷಿಯಂ ಆಕ್ಸೈಡ್, ಹೌದಾ? ಸೊ ಮೆಗ್ನೀಷಿಯಂ, ಇನ್ಸ್ಟೆಡ್ ಆಫ್ ರೈಟಿಂಗ್ ದ ವರ್ಡ್ ವಿ ಯೂಸ್ ದ ಸಿಂಬಲ್ ಆರ್ ಫಾರ್ಮುಲಾ ಆಫ್ ದ ಮೆಗ್ನೀಷಿಯಂ. ನೋಡೋದಾದ್ರೆ ನಾವಿಲ್ಲಿ ಈ ರೀತಿಯಾಗಿ ನಾವು ಕೆಮಿಕಲ್, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ದಿಸ್ ಈಸ್ ದ ಫಾರ್ಮುಲಾ ಆಫ್ ಮೆಗ್ನೀಷಿಯಂ. ಹೌದಾ? ಅಂಡ್ ದಿಸ್ ಈಸ್ ಆಕ್ಸಿಜನ್. ಕೆಮಿಕಲ್ ಫಾರ್ಮುಲಾ ಈಸ್ ಬಿಂಗ್ ಯೂಸ್ಡ್ ಹಿಯರ್. ಅರ್ಥ ಆಗ್ತಾ ಇದೆಯಾ? ಸೊ ವರ್ಡ್ ಇಕ್ವೇಶನ್ ಅನ್ನು ನಾವು ಇನ್ನೂ ಸಿಂಪಲ್ ಮಾಡೋದಿಕ್ಕೆ, ಇನ್ನು ಶಾರ್ಟ್ ಮಾಡೋದಿಕ್ಕೆ, ಈಸಿಯಾಗಿ ಬರಿಬಹುದು ಅಲ್ವಾ? ಅದಕ್ಕೆ ವಿ ಯೂಸ್ ಕೆಮಿಕಲ್ ಫಾರ್ಮುಲಾಸ್ ಟು ರೈಟ್ ದ ಇಕ್ವೇಶನ್. ಆರೋ ಮಾರ್ಕ್, ಪ್ಲಸ್ ಸೈನ್, ಎವ್ರಿಥಿಂಗ್ ವಿಲ್ ಬಿ ದೇರ್. But only difference is, instead of words we are using formulas. Formulae is used here. ನಾವು ರಿಯಾಕ್ಷನ್ ಅನ್ನ ನೋಡಿದ್ವಿ, ಕೆಮಿಕಲ್ ರಿಯಾಕ್ಷನ್ ಅನ್ನ ಬರೆಯೋದನ್ನ ನೋಡಿದ್ವಿ. ಬಟ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ರಿಯಾಕ್ಷನ್ ಈಸ್ ಆಲ್ಸೋ ನೆಸೆಸರಿ. ಯಾಕೆ? ಅದರ್ವೈಸ್ ಇಟ್ ವಿಲ್ ಬಿ ಇಂಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ವಾ? ನಾವು ರಿಯಾಕ್ಟೆಂಟ್ಸ್ ಅನ್ನ ಎಷ್ಟು ಕೊಡ್ತೀವೋ ಅಷ್ಟೇ ನಮಗೆ ಪ್ರಾಡಕ್ಟ್ಸು ಸಿಕ್ಕಿರತ್ತೆ, ಹೌದಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ವಿ ಹ್ಯಾವ್ ಸೀನ್ ದಿಸ್ ಲಾ. ವಾಟ್ ಡಸ್ ಇಟ್ ಸೇ? ಮಾಸ್ ಕೆನಾಟ್ ಬಿ ಕ್ರಿಯೇಟೆಡ್ ಅಂಡ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್, ಹೌದಾ? Mass can neither be created nor be destroyed. We can convert mass from one form to another form. We can only convert it. We cannot destroy it. ಹೌದಾ? ಅದಕ್ಕೆ we should balance chemical equations. There should be some balance between reactants and products. It is very, very necessary to balance a reaction. So we follow few steps to balance the chemical reaction. For ನಾವು ಅದನ್ನ ಮಾಡೋದಿಕ್ಕೆ, ಕೆಮಿಕಲ್ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ನಾವೇನ್ ಮಾಡಬೇಕು? ಇವಾಗ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಮಗ್ ಗೊತ್ತಾಯ್ತು. ಮಾಸ್ ನಾವು ಕ್ರಿಯೇಟ್ ಮಾಡೋದಿಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡೋದಿಕ್ಕೂ ಆಗಲ್ಲ. ವಿ ಕ್ಯಾನ್ ಓನ್ಲಿ ಕನ್ವರ್ಟ್ ಇಟ್ ಅನ್ನೋದನ್ನೆಲ್ಲದನ್ನು ನೋಡಿದ್ವಿ ಅಲ್ವಾ ಮಕ್ಳೇ? ಸೊ ನಾವೀಗ ಕನ್ವರ್ಟ್ ಮಾಡೋದಿದ್ರೆ ಅವ್ರು ಬ್ಯಾಲೆನ್ಸ್ ಮಾಡೋದಿದ್ರೆ ಫಸ್ಟ್ ನಮಗೆ ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು ಬರಬೇಕು ಅನ್ನೋದು ನಾವು ನೋಡಬೇಕು ಅಂದ್ರೆ ರಿಯಾಕ್ಟೆಂಟ್ಸ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕು. ಸೊ ವಿ ಶುಡ್ ಕೌಂಟ್ ದ atoms of each element. Different elements will be there. Compound form ಆಗಿರುತ್ತೆ, so different elements will be there ಅಲ್ವಾ? So first we should count the atoms of each element. ರಿಯಾಕ್ಟೆಂಟ್ ಸೈಡ್ ಅಲ್ಲೂ ನಾವು ಕೌಂಟ್ ಮಾಡಬೇಕು, ಹಾಗೆ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೌಂಟ್ ಮಾಡಿ ಅದನ್ನ ಬರ್ಕೋಬೇಕು. ಸೊ ಅದನ್ನ ನೋಡಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ, ಈಸ್ ದ ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಆರ್ ನಾಟ್ ಅಂತ. ಗಿವನ್ ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆಯೋ ಇಲ್ವೋ ಅನ್ನೋದು ನಮ್ಗೆ ಆ ಥರ ನಾವು ಆಟಮ್ಸ್ ಅನ್ನ ಕೌಂಟ್ ಮಾಡಿದಾಗ ವಿ ಕ್ಯಾನ್ ಈಸಿಲಿ ಸೇ ಇಫ್ ದ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್ಡ್ ಆರ್ ನಾಟ್ ಅಂತ. ಗೊತ್ತಾಗ್ತಾ ಇದೆಯಾ? ಸೊ ಫಸ್ಟ್ ವಿ ಹ್ಯಾವ್ ಟು ಕೌಂಟ್, ಆಮೇಲೆ ವಿ ಫಾಲೋ ಫ್ಯೂ ಸ್ಟೆಪ್ಸ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ reaction or equation, chemical equation. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಸೊ ಇದು ಇಲ್ಲಿ ಫಸ್ಟ್ ಕೊಟ್ಟಿರುವಂತಹದ್ದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಹ್ಯಾಸ್ ಟು ಬಿ ಈಕ್ವಲ್ ಟು ದ ಟೋಟಲ್ ಮಾಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಅದೆರಡು ಬ್ಯಾಲೆನ್ಸ್ ಆಗಿರ್ಬೇಕು ಅನ್ನೋದು. ಸೊ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು
ಇಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ನೋಡಿದ್ವಿ ಅಲ್ವಾ, ಜಿಂಕ್ ಗ್ರಾನ್ಯೂಲ್ಸ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ನಮಗೆ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗ್ತಾ ಇರುವಂತಹದ್ದು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದ್ವಿ. ಅದೇ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಇಲ್ಲಿ ಮತ್ತೆ ತಗೊಂಡು ಇದಕ್ಕೆ ಇಲ್ಲಿ ವರ್ಡ್ ಇಕ್ವೇಶನ್ ಅನ್ನ ಆಲ್ರೆಡಿ ಬರ್ದಿದೀವಿ, ಇಲ್ಲಿ ನೋಡಬಹುದು ನೀವು. ಹೌದಾ? ಇದೆಲ್ಲದು ವರ್ಡ್ ರೂಪದಲ್ಲಿ ಇದೆ ಅಲ್ವಾ. ಸೊ ಜಿಂಕ್, ಸಲ್ಫ್ಯೂರಿಕ್ ಆಸಿಡ್, ಜಿಂಕ್ ಸಲ್ಫೇಟ್ ಮತ್ತೆ ಹೈಡ್ರೋಜನ್ ಇದು ಪ್ರಾಡಕ್ಟ್ಸ್, ಇದು ರಿಯಾಕ್ಟೆಂಟ್ಸ್. ಹೌದಲ್ವಾ ಮಕ್ಕಳೇ? ಇದೇನಿದೆಯಲ್ಲ ಇದೆರಡು ಪ್ರಾಡಕ್ಟ್ಸ್ ಅಲ್ವಾ. ಅಂಡ್ these two are my reactants. So ನಾನು ಈ ರೀತಿ ವರ್ಡ್ ಇಕ್ವೇಶನ್ ಅಲ್ಲಿ ಬರೆದ್ರೆ can I count the atoms here? ಹೌದಾ? ನನಗೆ ಇಲ್ಲಿ atoms ಅನ್ನ atoms of each element present in reactant side as well as product side. ಹೌದಾ? ನನಗೆ ಕೌಂಟ್ ಮಾಡಬೇಕು ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ, ಕೆಮಿಕಲ್ ಇಕ್ವೇಶನ್ ಅನ್ನ ಈ ರೀತಿಯಾಗಿ ಬರ್ಕೊಂಡಾಗ ನಮ್ಗೆ ವಿ ಕ್ಯಾನ್ ಈಸಿಲಿ ಕೌಂಟ್ ದ ಎಲಿಮೆಂಟ್ಸ್ ಅಲ್ವಾ. ಸೊ ಇಲ್ಲಿ ನೋಡಬಹುದು ನೀವು, ಜಿಂಕ್ ಅಂದ್ರೆ Zn ಅಂದ್ರೆ ಇಟ್ ಈಸ್ ದ ಸಿಂಬಲ್ ಫಾರ್ ಜಿಂಕ್. H2SO4 ಸಲ್ಫ್ಯೂರಿಕ್ ಆಸಿಡ್. ನಾನು ಇಲ್ಲಿ ಮೇಲ್ಗಡೆ ಬೇಕಿದ್ರೆ ಮತ್ತೆ ವರ್ಡ್ ಇಕ್ವೇಶನ್ ಅನ್ನು ಬರ್ದಿರ್ತೀನಿ, ಕಂಪೇರ್ ಮಾಡಿ ನೋಡಿ ನೀವು. So this is my word equation. So ಕೆಳಗಡೆ ಕಾಣಿಸ್ತಾ ಇರೋದು ಕೆಮಿಕಲ್ ಇಕ್ವೇಶನ್, ಸಿಂಬಾಲಿಕಲಿ ಬರ್ದಿರುವಂತಹದ್ದು. ಕಾಣಿಸ್ತಾ ಇದೆಯಾ ಮಕ್ಳೇ? ಓಕೆ. ಸೊ ನಾವಿಲ್ಲಿ ನೋಡಿದ್ವಿ, ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಕೌಂಟ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಇಕ್ವೇಶನ್ ಅಲ್ವಾ. ಸೊ ಜಿಂಕ್ ಎಷ್ಟಿದೆ ಇಲ್ಲಿ? ಓನ್ಲಿ ಒನ್ ಜಿಂಕ್ ಎಲಿಮೆಂಟ್ ಇಸ್ ಪ್ರೆಸೆಂಟ್. ಹೌದಾ? ಅದಕ್ಕೆ ಇಲ್ಲಿ ಈ ರೀತಿಯಾಗಿ ನಾವು ಒಂದು ಕಾಲಮ್ ಅನ್ನ ಹಾಕೊಂಡ್ರೆ ವಿ ಹ್ಯಾವ್ ಟು write down the elements present in the reaction, and in this column we are taking number of atoms present in reactant side, and another column is there. ಕಾಣಿಸ್ತಾ ಇದೆಯಾ? ಅದರಲ್ಲಿ we are taking the number of atoms present in product side. ಹೌದಾ? ಸೊ ನಾವು ಈಚ್ ಎಲಿಮೆಂಟ್ ಅನ್ನ ಕೌಂಟ್ ಮಾಡ್ತಾ ಹೋದ್ರೆ ಜಿಂಕ್ ಒಂದು ಕಾಣಿಸ್ತಾ ಇದೆ. ಇಲ್ಲಿ ಏನು ನಂಬರ್ಸ್ ಇಲ್ಲ ಅಲ್ವಾ ಇದ್ರ ಪಕ್ಕದಲ್ಲಿ ಅವ್ರ ಕೆಳಗಡೆಗೆ. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಏನು ಇಲ್ಲ ಅಂತ ಅಂದ್ರೆ 1. ಹೌದಾ? ಅದಕ್ಕೆ ಜಿಂಕ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿದೆ? 1. ಇಫ್ ಯು ಸಿ ಹಿಯರ್ ಇನ್ ದ ಪ್ರಾಡಕ್ಟ್ ಸೈಡ್ ಓನ್ಲಿ 1 ಜಿಂಕ್ ಈಸ್ ದೇರ್. ಹೌದಾ? ಇಲ್ಲಿ ಇದ್ರ ಪಕ್ಕಕ್ಕೂ ಇಲ್ಲ, ಇಲ್ಲಿ ಕೆಳಗಡೆಗೂ ಯಾವ ನಂಬರ್ಸ್ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ವಿ ಕ್ಯಾನ್ ಸೇ ಜಿಂಕ್ ಈಸ್ ಬ್ಯಾಲೆನ್ಸ್ಡ್ ಅಟ್ ಬೋತ್ ಸೈಡ್ಸ್. ಹೌದಾ? ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಮತ್ತೆ ಪ್ರಾಡಕ್ಟ್ ಸೈಡ್ ಅಲ್ಲಿ ಜಿಂಕ್ ಬ್ಯಾಲೆನ್ಸ್ ಆಗಿದೆ, 1 ಈಚ್ ಇದೆ. ಆದ್ರೆ ನೆಕ್ಸ್ಟ್ ಎಲಿಮೆಂಟ್ಸ್ ಇದೆ ಅಲ್ವಾ ಮಕ್ಳೇ, ಹೈಡ್ರೋಜನ್ ಈಸ್ ದೇರ್, ಸಲ್ಫರ್ ಈಸ್ ದೇರ್, ಆಕ್ಸಿಜನ್ ಈಸ್ ದೇರ್. ಅದೆಲ್ಲ ಬ್ಯಾಲೆನ್ಸ್ ಆಗಿದೆಯಾ? ಲೆಟ್ಸ್ ಸಿ. ಹೈಡ್ರೋಜನ್ ಕೌಂಟ್ ತಗೊಂಡ್ರೆ ಇಲ್ಲಿ ಇದರ ಹಿಂದೆ ಯಾವ ನಂಬರ್ಸು ನಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ಯು ಕ್ಯಾನ್ ಸಿ ಹಿಯರ್ ದೇರ್ ಈಸ್ ಸಮ್ ನಂಬರ್ ಬಿಲೋ ಹೈಡ್ರೋಜನ್. ನಾವು ಯಾವ್ದಾದ್ರೂ ಒಂದು ಎಲಿಮೆಂಟ್ ಕೆಳಗಡೆಗೆ ನಂಬರ್ಸ್ ಬರ್ದಿದ್ರೆ ವಿ ಶುಡ್ ಕನ್ಸಿಡರ್ ದಿಸ್ ನಂಬರ್. ನಾವು ಇದನ್ನ ಇಷ್ಟು ಅಮೌಂಟ್ ಅಲ್ಲಿ ಈ ಒಂದು ಎಲಿಮೆಂಟ್ ಪ್ರೆಸೆಂಟ್ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಕೆಳಗಡೆಗೆ ಇಲ್ಲಿ ಕಾಣಿಸ್ತಾ ಇದೆಯಾ, ನಾನು
ಒಂದು ಸರ್ಕಲ್ ಹಾಕಿದ್ದೀನಿ. ಈ ರೀತಿಯಾಗಿ ಕೆಳಗಡೆಗೆ ಯಾವುದೇ ನಂಬರ್ಸ್ ಇದ್ರೆ ಅದರ ಹಿಂದೆ ಯಾವ ಒಂದು ಎಲಿಮೆಂಟ್ ಇರುತ್ತೋ ಆ ಎಲಿಮೆಂಟ್ ಅಷ್ಟು ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ ಇಲ್ಲಿ ಹೈಡ್ರೋಜನ್ ನ ತಗೊಂಡ್ರೆ ಇದು ಕೆಳಗಡೆ 2 ಅಂತ ಇರೋದಕ್ಕೆ ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 atoms of hydrogen are present. ಗೊತ್ತಾಗ್ತಿದ್ಯಾ? ಓಕೆ. ನೆಕ್ಸ್ಟ್ ಸಲ್ಫರ್ ತಗೊಂಡ್ರೆ ಸಲ್ಫರ್ ನ ಹಿಂದೆನೂ ಯಾವ ನಂಬರ್ ಇಲ್ಲ, ಕೆಳಗೂ ಯಾವ ನಂಬರ್ ಇಲ್ಲ. ಸೊ ಓನ್ಲಿ 1 ಸಲ್ಫರ್ ಇಸ್ ಪ್ರೆಸೆಂಟ್, ಸಿಂಗಲ್ ಸಲ್ಫರ್ ಅಲ್ವಾ? ಆಕ್ಸಿಜನ್ ತಗೊಂಡ್ರೆ 4. ಅದೇ ರೀತಿ ಪ್ರಾಡಕ್ಟ್ ಸೈಡ್ ಕಂಪೇರ್ ಮಾಡಿದ್ರೆ ಜಿಂಕ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಈಸ್ ಅವರ್ ಸಲ್ಫರ್. ಸಲ್ಫರ್ ಏನಾಗ್ತಾ ಇದೆ ಇಲ್ಲಿ ನೋಡೋದಾದ್ರೆ ಇದೊಂದು ಕಂಪೌಂಡ್ ಅಲ್ವಾ ಮಕ್ಳೇ? ಹೌದಾ? ಸೊ ಇಲ್ಲೇನಾಗ್ತಾ ಇದೆ, ಸಲ್ಫರ್ಗೆ ಯಾವ ನಂಬರ್ಸು ಇಲ್ಲ, 1 1 ಇದೆ. ಸೊ ಸಲ್ಫರ್ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಆಕ್ಸಿಜನ್ ತಗೊಂಡ್ರೆ 4 ಇದೆ. ಹೌದಾ? 4. ಹೈಡ್ರೋಜನ್ ತಗೊಂಡ್ರೆ ಇದು 2 ಇದೆ ಅಲ್ವಾ? ಇಲ್ಲಿ ಕೆಳಗಡೆ 2 ಅಂತ ಇರೋದಕ್ಕೆ ಇಲ್ಲಿ 2. ಆಕ್ಸಿಜನ್ದು ಅಷ್ಟೇ, ಇಲ್ಲಿ 4 ಇರೋದಕ್ಕೆ 4 ಅಂತ ಬರೆದ್ವಿ ನಾವು. ಸೊ ಈಗ ವಿ ಹ್ಯಾವ್ ಟು ಕಂಪೇರ್ ದ ನಂಬರ್ಸ್. ನಂಬರ್ಸ್ನ ಕಂಪೇರ್ ಮಾಡಿ ನೋಡಿ. ವಿ ಕ್ಯಾನ್ ಈಸಿಲಿ ಸೇ ದ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್ಡ್. ಹೌದಾ? ಅದಕ್ಕೆ ವಿ ಶುಡ್ ಕೌಂಟ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಅಟ್ ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್, ಈಚ್ ಎಲಿಮೆಂಟ್ಸ್. ಆ ಥರ ಕಂಪೇರ್ ಮಾಡಿ ನಾವು ಬ್ಯಾಲೆನ್ಸ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಸುಲಭವಾಗಿ ಹೇಳ್ಬಹುದು. ಓಕೆ, ಲೆಟ್ಸ್ ಟ್ರೈ ಟು ಬ್ಯಾಲೆನ್ಸ್ ದಿಸ್ ಈಕ್ವೇಶನ್. ಇಸ್ ಇಟ್ ಬ್ಯಾಲೆನ್ಸ್ಡ್? ಜಸ್ಟ್ ನೋಡೋ ಮೂಲಕ ನಾವು ಹೇಳ್ಬಹುದು. ಫಸ್ಟ್ ಎಲಿಮೆಂಟ್ ಏನೇ ನೋಡಿ, Fe ಇದೆ, ಇಲ್ಲಿ 3 Fe ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಬ್ಯಾಲೆನ್ಸ್ಡ್ ಅಲ್ವಾ? ಓಕೆ, ಲೆಟ್ಸ್ ಫಾಲೋ ದ ಸ್ಟೆಪ್ಸ್ ಟು ಬ್ಯಾಲೆನ್ಸ್ ದಿಸ್ ಕೆಮಿಕಲ್ ಈಕ್ವೇಶನ್. ಫಸ್ಟ್ ನಾವೇನ್ ಮಾಡಬೇಕು, ಫಸ್ಟ್ ಸ್ಟೆಪ್ ಅಂತ ಅಂದ್ರೆ ವಿ ಶುಡ್ ಪುಟ್ ಅ ಬಾಕ್ಸ್ ಲೈಕ್ ದಿಸ್. ಯಾಕೆ ಅಂತ ಅಂದ್ರೆ ನಾವೇನು ಈ ಬಾಕ್ಸ್ ಹಾಕ್ತಿವಲ್ಲ, ಈ ಬಾಕ್ಸ್ ಒಳಗಡೆ ಇರೋದು ದಿಸ್ ಕೆನಾಟ್ ಬಿ ಚೇಂಜ್ಡ್. ವಿ ಕೆನಾಟ್ ಚೇಂಜ್ ದ ಎಲಿಮೆಂಟ್ಸ್ ಆರ್ ನಂಬರ್ಸ್ ಆರ್ ಎನಿಥಿಂಗ್ ದಟ್ ಈಸ್ ಇನ್ಸೈಡ್ ದ ಬಾಕ್ಸ್. ವಿ ಕ್ಯಾನ್ ಓನ್ಲಿ ಚೇಂಜ್ ದ ನಂಬರ್ಸ್ ವಿಚ್ ಆರ್ ಕೋಎಫಿಷಿಯಂಟ್ಸ್. ಕೋಎಫಿಷಿಯಂಟ್ಸ್ ಗೊತ್ತು ಅಲ್ವಾ ಮಕ್ಕಳೇ? ಸೊ ಇಲ್ಲಿರುವಂತಹ ಕೋಎಫಿಷಿಯಂಟ್ಸ್ ನ ಮಾತ್ರ ನಾವು ಚೇಂಜ್ ಮಾಡಬಹುದು. ಇದಕ್ಕೆ ಯಾವ್ದಾದ್ರು ಇಫ್ ಇಟ್ ಎಕ್ಸಿಸ್ಟ್, ಗೊತ್ತಾಗ್ತಿದ್ಯಾ? ಕೋಎಫಿಷಿಯಂಟ್ ಎಕ್ಸಿಸ್ಟ್ ಆಗಿದ್ರೆ, ಇಫ್ ದ ಕೋಎಫಿಷಿಯಂಟ್ ಈಸ್ ಎಕ್ಸಿಸ್ಟೆಡ್ ಹಿಯರ್, ವಿ ಕ್ಯಾನ್ ಓನ್ಲಿ ಚೇಂಜ್ ದಟ್ ಕೋಎಫಿಷಿಯಂಟ್. ಅರ್ಥ ಆಯ್ತಾ? ಸೊ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಈ ರೀತಿ ಬಾಕ್ಸ್ ಅನ್ನ ಹಾಕೊಳ್ಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ದ ಕೋಎಫಿಷಿಯಂಟ್ಸ್. ಇಲ್ಲಿ ಏನು ಕೋಎಫಿಷಿಯಂಟ್ ಇಲ್ಲ ಅಂತ ಅಂದ್ರೆ ಅದರ ಅರ್ಥ ಏನು? ಅಲ್ಲಿ ಏನು ಕೋಎಫಿಷಿಯಂಟ್ ಇಲ್ಲ ಅಂದ್ರೆ ಅರ್ಥ 1 ಅಲ್ವಾ? ಸೊ ಈ ರೀತಿ ಬಾಕ್ಸ್ ಹಾಕೊಂಡ್ಮೇಲೆ ಈಚ್ ಎಲಿಮೆಂಟ್ಸ್ ಅನ್ನ ಕೌಂಟ್ ಮಾಡ್ತಾ ಹೋಗೋದು. ನಾವು ನೋಡಿದ್ವಿ ಅಲ್ವಾ, ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನಾವು ಆಲ್ರೆಡಿ ನೋಡಿದೀವಿ ಹೇಗೆ ಬಾಕ್ಸ್ ಅನ್ನ ಹಾಕೊಂಡು ಎಲಿಮೆಂಟ್ಸ್ ಅನ್ನ ಬರ್ಕೊಂಡು ಕೌಂಟ್ ಮಾಡೋದು ಅಂತ. ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ನಾನು ಈ ಕ್ಲಾಸ್ ಆದ್ಮೇಲೆ ಕೊಡ್ತೀನಿ, ನೀವು ಟ್ರೈ ಮಾಡಿ ಆಯ್ತಾ? ಓಕೆ, ಫಸ್ಟ್ ಎಲಿಮೆಂಟ್ ಐರನ್ ಇದೆ ಅಲ್ವಾ? Fe ಅಂದ್ರೆ ಐರನ್. ಕಾಣಿಸ್ತಾ ಇದೆಯಾ ಮಕ್ಳೇ? ಸೊ ಐರನ್ ಏನಾಗ್ತಾ ಇದೆ, ವಾಟರ್ ಮಾಲಿಕ್ಯೂಲ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ಹೌದಾ? ಏನು ನಮ್ಗೆ ರಿಸಲ್ಟ್ ಕೊಡ್ತಾ ಇದೆ? ಫೆರಿಕ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್. ಹೌದಾ? ಸೊ ನೋಡಿ, ಇಲ್ಲಿ ಫಸ್ಟ್ ಐರನ್ ಅನ್ನ ನೋಡಿದ್ರೆ ಐರನ್ ಎಷ್ಟು ಪ್ರೆಸೆಂಟ್ ಇದೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಅಂಡ್ ಪ್ರಾಡಕ್ಟ್ ಸೈಡ್ ಅಲ್ಲಿ? 1 ಐರನ್ ಈಸ್ ಪ್ರೆಸೆಂಟ್ ಅಟ್ ದ ರಿಯಾಕ್ಟೆಂಟ್ ಸೈಡ್, ಬಟ್ 3 ಆರ್ ದೇರ್ ಅಟ್ ದ ಪ್ರಾಡಕ್ಟ್ ಸೈಡ್ ಅಲ್ವಾ? ಸೊ ಈ ರೀತಿಯಾಗಿ ಬರ್ಕೋಬೇಕು 1 and 3. ಹೈಡ್ರೋಜನ್ ಕನ್ಸಿಡರ್ ಮಾಡಿದ್ರೆ 2 ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ 2 ಹೈಡ್ರೋಜನ್ ಇದೆ. ಆಕ್ಸಿಜನ್ 1 ಆಕ್ಸಿಜನ್ ಕಾಣಿಸ್ತಾ ಇದೆ, ಬಟ್
4 oxygens are there at the product side, alva. So we can say the reaction is imbalanced, not balanced. ಹೌದಾ? ಸೊ ನಾವೇನ್ ಮಾಡಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಇರೋದನ್ನ ಫಸ್ಟ್ ಕನ್ಸಿಡರ್ ಮಾಡಬೇಕು. ಇಫ್ ಯು ಸಿ ದಿಸ್ ರಿಯಾಕ್ಷನ್, ವಿಚ್ ಆಟಮ್ ಈಸ್ ಇನ್ ದ which atom or we can say polyatomic or multiple numbers ಅಲ್ಲಿ ಇರೋದನ್ನ ನಾವು ಏನ್ ಮಾಡಬಹುದು, ಫಸ್ಟ್ ಕನ್ಸಿಡರ್ ಮಾಡಬಹುದು ಪಾಲಿಅಟಾಮಿಕ್. ಹೌದಾ? ಸೊ ಇಲ್ಲಿ ಪಾಲಿಅಟಾಮಿಕ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಬಹುದು, ಇಲ್ಲಿ Fe3 ಇದೆ ಪ್ಲಸ್ ಆಕ್ಸಿಜನ್ 4 ಇದೆ. ಸೊ ವಿ ಕ್ಯಾನ್ ಸೇ ದಿಸ್ ಒನ್ ಈಸ್ ದ ಪಾಲಿಅಟಾಮಿಕ್ ಕಂಪೌಂಡ್ ಹಿಯರ್, ಅಲ್ವಾ? ಸೊ ನಾವು ಈ ಒಂದು Fe3O4 ಇಂದ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲೂ ನೋಡಿದ್ರೆ ಮಲ್ಟಿಪಲ್ ನಂಬರ್ಸ್ ಅಲ್ಲಿ ಇರೋದು ಯಾವುದು, ಗ್ರೇಟರ್ ನಂಬರ್ ಅಲ್ಲಿ ಇರೋದು ಯಾವುದು, ಆಕ್ಸಿಜನ್ ಅಲ್ವಾ? ಸೊ ವಿ ಶುಡ್ ಸ್ಟಾರ್ಟ್ ಫ್ರಮ್ ಆಕ್ಸಿಜನ್. ಅದಕ್ಕೆ ಫಸ್ಟ್ ಬ್ಯಾಲೆನ್ಸ್ ಮಾಡೋದು ಆಕ್ಸಿಜನ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿದ್ರೆ ಫಸ್ಟ್ ಆಕ್ಸಿಜನ್ ಇಂದ ಸ್ಟಾರ್ಟ್ ಮಾಡಿದ್ರೆ 4 ಪ್ರಾಡಕ್ಟ್ ಸೈಡ್ ಅಲ್ಲಿ ಇದೆ, ಬಟ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿತ್ತು, 1 ಅಲ್ವಾ? ಸೊ ನಾವು ಪ್ರಾಡಕ್ಟ್ ಸೈಡ್ ಇಂದ ರಿಯಾಕ್ಟೆಂಟ್ ಸೈಡ್ ಅನ್ನ ಬ್ಯಾಲೆನ್ಸ್ ಮಾಡೋದಿದ್ರೆ ಈ ರೀತಿಯಾಗಿ ನಾವು ರಿಯಾಕ್ಟೆಂಟ್ ಸೈಡ್ ಅಲ್ಲಿ 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಬಟ್ ನಾವು ಆಕ್ಸಿಜನ್ಗೆ ಮಾತ್ರ ಮಲ್ಟಿಪ್ಲೈ ಮಾಡಬಹುದಾ? ಕ್ಯಾನ್ ವಿ ಮಲ್ಟಿಪ್ಲೈ ನಂಬರ್ 4 ಟು ಆಕ್ಸಿಜನ್ ಆಟಮ್ಸ್ ಓನ್ಲಿ? ಇಲ್ಲ ಅಲ್ವಾ? ಇದು ಒಂದು ಕಂಪೌಂಡ್ ಹೈಡ್ರೋಜನ್, ಇಲ್ಲೇನು H2O ಅಂತ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಕಂಪೌಂಡ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪೌಂಡ್. ಹೌದಾ? ಸೊ ವಿ ಕ್ಯಾನ್ ನಾಟ್ ಮಲ್ಟಿಪ್ಲೈ ಟು ದಿಸ್ ಓನ್ಲಿ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಹೋಲ್ ಕಂಪೌಂಡ್. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು H2O ಮಾಲಿಕ್ಯೂಲ್ಗೆನೆ ನಾವೇನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ವಿ ಮಲ್ಟಿಪ್ಲೈ 4 ಟು ದಿಸ್ ಹೋಲ್ ಮಾಲಿಕ್ಯೂಲ್. H2O ಮಾಲಿಕ್ಯೂಲ್ ಅನ್ನೇ ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ ಹೇಗೆ ಅಂತ? ಓಕೆ, ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗತ್ತೆ, ಇಲ್ಲಿ 2H2 ಇದೆ. ಹೌದಾ? ಅಂದ್ರೆ ಹೈಡ್ರೋಜನ್ ಕೂಡ 2 ಹೈಡ್ರೋಜನ್ ಐಟಮ್ಸ್ ಪ್ರೆಸೆಂಟ್ ಇದೆ, ಪ್ಲಸ್ ಆಕ್ಸಿಜನ್ ಇದೆ. ಅದು ಎರಡು ಕಂಬೈನ್ ಆಗಿ ಒಂದು ಮಾಲಿಕ್ಯೂಲ್ ಅನ್ನ ಫಾರ್ಮ್ ಮಾಡಿರೋದು. ಸೊ ನಾವು ಅದಕ್ಕೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಾವು 4 ಇಂದ ಹೈಡ್ರೋಜನ್ನಿಗೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, 4 ಇಂದ ಆಕ್ಸಿಜನ್ಗೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಬಟ್ ಆಲ್ರೆಡಿ ಹೈಡ್ರೋಜನ್ 2 ಕ್ವಾಂಟಿಟೀಸ್ ಪ್ರೆಸೆಂಟ್ ಇರೋದಕ್ಕೆ ನಾವೇನ್ ಮಾಡ್ಬೋದು, 4 ಇಂಟು 2 ಆಗತ್ತೆ. ಹೌದಾ? ಸೊ ಹೈಡ್ರೋಜನ್ ಏನಾಯ್ತು, 8 ಹೈಡ್ರೋಜನ್ಸ್ ಪ್ರೆಸೆಂಟ್ ಆಯ್ತು. ಹೌದಾ? ಕಾಣಿಸ್ತಾ ಇದೆಯಾ? ಬಟ್ ಆಕ್ಸಿಜನ್ ಕನ್ಸಿಡರ್ ಮಾಡಿದ್ರೆ 4 ಆಕ್ಸಿಜನ್ಸ್ ಅಲ್ವಾ? ಅಲ್ಲಿ ಕೆಳಗಡೆ ಯಾವುದು ನಂಬರ್ಸ್ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ 1 ಅಂತ ಅರ್ಥ. ಸೊ ಅದೇನಾಗತ್ತೆ, 4 ಇಂಟು 1 4 ಆಗತ್ತೆ. ಹೌದಾ? ಆಕ್ಸಿಜನ್ ಎಷ್ಟಿರತ್ತೆ, 4 ಅಲ್ವಾ ಮಕ್ಕಳೇ? ಈ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ಸೊ ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಬಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ ಅಲ್ವಾ? ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಹೈಡ್ರೋಜನ್. ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆದ್ಮೇಲೆ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಈ ರೀತಿಯಾಗಿ 4 ಅನ್ನ ಬರ್ಕೊಂಡು ನಾವು ನೋಡಿದ್ವಿ ಮಲ್ಟಿಪ್ಲೈ ಮಾಡಿ ಅಲ್ವಾ? ಈಗ ಏನ್ ಮಾಡ್ಬೇಕು, ಇಲ್ಲಿ 8 ಹೈಡ್ರೋಜನ್ಸ್ ಇದೆ, ಬಟ್ ಈ ಕಡೆ ಸೈಡ್ ಅಲ್ಲಿ ಎಷ್ಟಿತ್ತು ಅಂದ್ರೆ ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟಿತ್ತು, ನಮ್ಗೆ ಓನ್ಲಿ 2 ಹೈಡ್ರೋಜನ್ 2 ಆಟಮ್ಸ್ ಆರ್ ದೇರ್. ಹೌದಾ? 2 hydrogen atoms are there. So we have to multiply these hydrogen atoms with 4. ನಾವು 4 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಮಲ್ಟಿಪ್ಲೈ ಮಾಡಿದಾಗ ನಾನು ಆಗ್ಲೇ ಮಲ್ಟಿಪ್ಲಿಕೇಶನ್ ಅನ್ನ ಹೇಳಿದೆ, ಹೈಡ್ರೋಜನ್ 2 atoms are already there. ಹೌದಾ? ಸೊ ಇಫ್ ವಿ ಮಲ್ಟಿಪ್ಲೈ ದಿಸ್ ವಿತ್ 4 ಅದೇನಾಗತ್ತೆ, 8 ಆಗತ್ತೆ ಅಲ್ವಾ ಮಕ್ಕಳೇ? ಈಗ ನೋಡಿದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು ಅಲ್ವಾ? ಹೈಡ್ರೋಜನ್ 8 ಆಯ್ತು,
ಆಕ್ಸಿಜನ್ 4 ಆಯ್ತು. ಬಟ್ ವಾಟ್ ಅಬೌಟ್ Fe? ಇಸ್ ಇಟ್ ಬ್ಯಾಲೆನ್ಸ್ಡ್? ನಾಟ್ ಯೆಟ್ ಅಲ್ವಾ? ಇನ್ನು ಬ್ಯಾಲೆನ್ಸ್ ಆಗಿಲ್ಲ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಐರನ್ ಆಟಮ್ಸ್. ಪ್ರಾಡಕ್ಟ್ ಸೈಡ್ ಅಲ್ಲಿ ನಮಗೆ 3 ಐರನ್ ಇದೆ ಅಂತ ಗೊತ್ತಾಯ್ತು. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ, ಇಲ್ಲಿ 3 ಇದೆ ಅಲ್ವಾ ಆಲ್ರೆಡಿ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ 3 ಇಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಬ್ಯಾಲೆನ್ಸ್ ಐರನ್ ಆಟಮ್ಸ್ ಅಲ್ವಾ. ಸೊ ಈ ರೀತಿಯಾಗಿ ಇದ್ರ ಹಿಂದೆ ನೋಡಿ, ಇಲ್ಲಿ ನೀವು ನೋಡಿದ್ರೆ ನಾವು ಬಾಕ್ಸ್ ಒಳಗಡೆ ಇರೋದನ್ನ ವಿ ಹ್ಯಾವ್ ನಾಟ್ ಟಚ್ಡ್ ಇಟ್, ವಿ ಕೆನಾಟ್ ಚೇಂಜ್ ಇಟ್ ಅಲ್ವಾ. ಅದಕ್ಕೇನೆ ನಾವು ಬಾಕ್ಸ್ ಅಲ್ಲಿ ಇರೋದನ್ನ ವಿ ಕೀಪ್ ಇಟ್ ಆಸ್ ಇಟ್ ಈಸ್. ವಿ ಕ್ಯಾನ್ ಚೇಂಜ್ ದ ನಂಬರ್ಸ್ ಬಿಹೈಂಡ್ ದಿಸ್ ಎಲಿಮೆಂಟ್ಸ್ ಆರ್ ಕಂಪೌಂಡ್ಸ್. ಗೊತ್ತಾಗ್ತಿದ್ಯಾ? ಸೊ ಈ ರೀತಿಯಾಗಿ ಹಿಂದೆ ಇರುವಂತಹ ನಂಬರ್ ಅನ್ನ ನಾವು ಚೇಂಜ್ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀವಿ, ಕೆಮಿಕಲ್ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಟು ಯು ಆಲ್. ಸೊ ದಿಸ್ ಈಸ್ ಅವರ್ ಫೈನಲ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ನೀವು ನೋಡೋದಾದ್ರೆ ಎಲ್ಲ ಐಟಮ್ಸ್ ಕ್ರಾಸ್ ವೆರಿಫೈ ಮಾಡೋಣ ಒಂದ್ಸಲ. ಸೊ ಇಲ್ಲಿ Fe ಎಷ್ಟಿದೆ? ರಿಯಾಕ್ಟೆಂಟ್ ಸೈಡ್ ಅಲ್ಲಿ 3 ಅಲ್ವಾ. ಇಲ್ಲಿ ಬಂದ್ರೆ 3 ಇದೆ, ಹೌದಾ? ಇನ್ನು ಹೈಡ್ರೋಜನ್ ಆಟಮ್ಸ್ 4 ಮಾತ್ರ ಅಲ್ಲ, ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ನಂಬರ್. ಸೊ 8 ಹೈಡ್ರೋಜನ್ ಆಟಮ್ಸ್ ಆರ್ ದೇರ್, ಹೌದಾ? ಪ್ರಾಡಕ್ಟ್ ಸೈಡ್ ಅಲ್ಲಿ ಬಂದ್ರೆ 8 ಇದೆ ಅಲ್ವಾ ಹೈಡ್ರೋಜನ್. ನೆಕ್ಸ್ಟ್ ಈಸ್ ಅವರ್ ಆಕ್ಸಿಜನ್. 4 ಆಕ್ಸಿಜನ್ ಇಲ್ಲಿದೆ, ಇಲ್ಲೂ ಕೂಡ 4 ಆಕ್ಸಿಜನ್ ಇದೆ, ಹೌದಾ? ಸೊ ದ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್ಡ್. ವಿ ಕ್ಯಾನ್ ಸೇ ದಿಸ್ ಒನ್ ಈಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಲ್ವಾ ಮಕ್ಕಳೇ? ಎಸ್. ಸೊ ನಾವಿವಾಗ ಕೆಮಿಕಲ್ ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದನ್ನ ನೋಡಿದ್ವಿ ಅಲ್ವಾ. ಬಟ್ ಹ್ಯಾವ್ ವಿ ಟಾಕ್ಡ್ ಅಬೌಟ್ ದ ಸ್ಟೇಟ್ಸ್ ಆಫ್ ದ ಕೆಮಿಕಲ್ ಈಕ್ವೇಶನ್ ಆರ್ ಕೆಮಿಕಲ್ ರಿಯಾಕ್ಷನ್? ನೋ ಅಲ್ವಾ. ವಿ ಶುಡ್ ಮೆನ್ಷನ್ ದ ಫಿಸಿಕಲ್ ಸ್ಟೇಟ್ಸ್. ಯು ಗೈಸ್ ಆಲ್ರೆಡಿ ನೋ ಅಬೌಟ್ ದ 3 ಸ್ಟೇಟ್ಸ್ ಅಲ್ವಾ ಮಕ್ಕಳೇ? ಯಾವುದು 3 ಸ್ಟೇಟ್ಸು? 3 states of matter. What are the 3 states? Solid, liquid, gas. ಇಲ್ಲಿ ನಾವು ಇನ್ನೊಂದು ನೋಡೋದಾದ್ರೆ, when we dissolve the substance in water, it is called aqueous. Aqueous state ಅಂತ ಕರಿತೀವಿ ನಾವು. ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಒಂದು ಸಬ್ಸ್ಟೆನ್ಸ್ ಅನ್ನ ನೀರಲ್ಲಿ ಡಿಸಾಲ್ವ್ ಮಾಡಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ನಾವು ತಗೊಳ್ತೀವಿ. ಬಟ್ ದ ಸಬ್ಸ್ಟೆನ್ಸ್ ಈಸ್ ಡಿಸಾಲ್ವ್ಡ್ ಇನ್ ದ ಲಿಕ್ವಿಡ್. ಜಸ್ಟ್ ಲಿಕ್ವಿಡ್ ಇಲ್ಲ, ಸಬ್ಸ್ಟೆನ್ಸ್ ಅನ್ನ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಮಾಡಿ ತಗೊಳ್ಳೋದಕ್ಕೆ ವಿ ಕಾಲ್ ಇಟ್ ಆಸ್ aqueous ಸ್ಟೇಟ್. ದಿಸ್ ಒನ್ ಇಸ್ ದ 4th ಸ್ಟೇಟ್. ಗೊತ್ತಾಯ್ತಾ? ಸೊ ನಾವು ಫಿಸಿಕಲ್ ಸ್ಟೇಟ್ ಅನ್ನ ಮೆನ್ಷನ್ ಮಾಡೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಾವು ಈ ಒಂದು ಕೆಮಿಕಲ್ ರಿಯಾಕ್ಷನ್, even though the reaction is balanced, we cannot say this is the complete chemical reaction because we have not mentioned the state of the substances alva. Ella substance tu ನಾವು states anna we have not mentioned it yet. So we need to mention the states. ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಮತ್ತೆ ಪ್ರಾಡಕ್ಟ್ ಸೈಡ್ ಅಲ್ಲಿ ಎರಡೂ ಕಡೆಯಲ್ಲೂ ನಾವು ಅದರ ಸ್ಟೇಟ್ಸ್ ಅನ್ನ ಈ ರೀತಿಯಾಗಿ ಮೆನ್ಷನ್ ಮಾಡಬೇಕು. ಹೇಗೆ ಮೆನ್ಷನ್ ಮಾಡೋದು ಅಂದ್ರೆ, ಯು ಕ್ಯಾನ್ ಸಿ ಹಿಯರ್, ಇಫ್ ದ ರಿಯಾಕ್ಟೆಂಟ್ ಈಸ್ ಇನ್ ದ gaseous state, we denote it as G in the parenthesis. ಬ್ರಾಕೆಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ G ಅಂತ ಬರಿತೀವಿ. ಅದೇ ಲಿಕ್ವಿಡ್ ಆದ್ರೆ L ಅಂತ ಬರಿತೀವಿ. ನಾನು ಆಲ್ರೆಡಿ aqueous ಸ್ಟೇಟ್ ಬಗ್ಗೆ ಹೇಳಿದೆ, ಸಬ್ಸ್ಟೆನ್ಸ್ ಡಿಸಾಲ್ವ್ಡ್ ಇನ್ ದ ವಾಟರ್. ಅರ್ಥ ಆಗ್ತಾ ಇದೆಯಾ? ಅಂಡ್ ಸಾಲಿಡ್ ಇದ್ರೆ S ಅಂತ ಬರಿತೀವಿ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಬರಿತೀವಿ ನೋಡಿ ಇನ್ನೊಂದ್ಸಲ. ಸಾಲಿಡ್ ಆದ್ರೆ S ಅಂತ ಬರಿತೀವಿ.
ಒಂದು ನಿಮಿಷ. ಸಾಲಿಡ್ ಆದ್ರೆ ಎಸ್, ಇನ್ನು ಲಿಕ್ವಿಡ್ ಆದ್ರೆ ಏನಂತ ಬರಿತೀವಿ ಮಕ್ಕಳೇ? ಎಲ್. ಹೌದಾ? ಗ್ಯಾಸ್ ಆದ್ರೆ ಸ್ಮಾಲ್ ಜಿ. ಅದೇ ಏಕ್ವಿಯಸ್ ಇದ್ರೆ ಸ್ಮಾಲ್ ಎ ಕ್ಯೂದಿಂದ ನಾವು ಡಿನೋಟ್ ಮಾಡ್ತೀವಿ. ಸೊ ಇದು ಫಿಸಿಕಲ್ ಸ್ಟೇಟ್ ಅನ್ನ ಡಿನೋಟ್ ಮಾಡೋ ರೀತಿ. ಸೊ ಈ ರೀತಿಯಾಗಿ ನಾವು ಕೆಮಿಕಲ್ ರಿಯಾಕ್ಷನ್ ಅನ್ನ ಕೆಮಿಕಲ್ ಈಕ್ವೇಶನ್ ನ ಮೂಲಕ ಬರೆಯೋದು ಈ ರೀತಿಯಾಗಿ ಬರಿತೀವಿ. ಅರ್ಥ ಆಯ್ತಾ? ಓಕೆ. ಇದು ನಾರ್ಮಲ್ ಕೆಮಿಕಲ್ ರಿಯಾಕ್ಷನ್ಸಿಗಾದ್ರೆ ಇನ್ನು ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ರಿಯಾಕ್ಷನ್ ಕ್ಯಾರಿ ಆಗಲ್ಲ. ವಿ ಹ್ಯಾವ್ ಟು ಗಿವ್ ಸಮ್ ಎಕ್ಸ್ಟ್ರಾ ಟೆಂಪರೇಚರ್ ಆರ್ ಪ್ರೆಷರ್ ಆರ್ ಸಮ್ ಕೆಟಲಿಸ್ಟ್. ಕೆಟಲಿಸ್ಟ್ ಅಂದ್ರೆ ಆ ಒಂದು ರಿಯಾಕ್ಷನ್ ನ ಸ್ಪೀಡ್ ಅನ್ನ ಅದು ಹೆಚ್ಚು ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಅಂತಹ ವಸ್ತುಗಳನ್ನ, ಸಬ್ಸ್ಟೆನ್ಸ್ ಅನ್ನ ನಾವು ಕೆಟಲಿಸ್ಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ಎಲ್ಲ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಕಲಿತೀರಾ ಏನು ಅಂತ. ಬಟ್ ಇದೇನಾಗತ್ತೆ, ಈ ಟೆಂಪರೇಚರ್ ಇರಬಹುದು, ಪ್ರೆಷರ್ ಇರಬಹುದು, ಆರ್ ಕೆಟಲಿಸ್ಟ್ ಇರಬಹುದು, ಇದೆಲ್ಲ ಎಡಿಷನಲ್ ಕಂಡೀಷನ್ಸ್. ಇದು ನಾರ್ಮಲ್ ಕಂಡೀಷನ್ಸ್ ಅಲ್ಲ. ನಾರ್ಮಲ್ ಕಂಡೀಷನ್ ಅಂದ್ರೆ ನಾವು ರಿಯಾಕ್ಟೆಂಟ್ಸ್ ಅನ್ನ ಆಡ್ ಮಾಡಿದಾಗ ನಮ್ಗೊಂದು ಪ್ರಾಡಕ್ಟ್ ಸಿಗೋದು. ನಾರ್ಮಲ್ ಕಂಡೀಷನ್ ಅಂದ್ರೆ ನಾವಲ್ಲಿ ಯಾವುದೇ ಎಕ್ಸ್ಟ್ರಾ ಟೆಂಪರೇಚರ್ ಅಥವಾ ಪ್ರೆಷರ್ ಏನು ಹಾಕ್ತಾ ಇಲ್ಲ, ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ರಿಯಾಕ್ಷನ್ಸು ಈ ತರ ರಿಯಾಕ್ಟೆಂಟ್ಸ್ ಅನ್ನ ಮಿಕ್ಸ್ ಮಾಡಿದಾಗ ನಮಗೆ ಪ್ರಾಡಕ್ಟ್ಸ್ ಅನ್ನ ಕೊಡಲ್ಲ. Such reactions will need such extra additional substances or additional conditions, extra conditions like temperature, pressure and catalyst. ಗೊತ್ತಾಗ್ತಾ ಇದೆಯಾ? ಸೊ ನಾವು ಆ ಎಕ್ಸ್ಟ್ರಾ ಏನು ಸಬ್ಸ್ಟೆನ್ಸ್ ಅನ್ನ ಅಥವಾ ಒಂದು ಕಂಡೀಷನ್ ಅನ್ನ ಪ್ರೊವೈಡ್ ಮಾಡ್ತೀವಿ ಟು ಕ್ಯಾರಿ ಔಟ್ ದ ರಿಯಾಕ್ಷನ್, ವಿ ಡಿನೋಟ್ ಇಟ್ ಎಬೋವ್ ಆರ್ ಬಿಲೋ ದ ಆರೋ ಮಾರ್ಕ್. ಇಲ್ಲಿ ನೀವು ಈ ಒಂದು ರಿಯಾಕ್ಷನ್ ಅನ್ನ ಗಮನಿಸಿದ್ರೆ ಇಲ್ಲಿ 340 ATM ಅಂತ ಬರ್ದಿದೆ. ಏನು ATM? ನಾವು ಹೋಗಿ ದುಡ್ಡು ತಗೊಂಡ್ ಬರ್ತೀವಲ್ಲ ಆ ಮಷೀನ್ ಅಲ್ಲ. ಇಲ್ಲಿ ATM ಅಂದ್ರೆ ಪ್ರೆಷರ್ ಅನ್ನ ನಾವು ATM ಅಂತ ತೋರಿಸ್ತೀವಿ. ಆಯ್ತಾ? ಇದ್ರ ಬಗ್ಗೆ ಎಲ್ಲ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ನೋಡ್ತೀರಾ. ಬಟ್ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ, ನಾವು ಪ್ರೆಷರ್ ಅಥವಾ ಟೆಂಪರೇಚರ್ ಆರ್ ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಟು ಕ್ಯಾರಿ ಔಟ್ ದ ರಿಯಾಕ್ಷನ್, ವಿ ಡಿನೋಟ್ ಇಟ್ ಎಬೋವ್ ಆರ್ ಬಿಲೋ ದ ಆರೋ ಮಾರ್ಕ್. ಇಲ್ಲಿ ಒಂದು ಆರೋ ಬರಿತೀವಿ ಅಲ್ವಾ, ಟು ಸೆಪರೇಟ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ನಾವು ಅದರ ಮೇಲ್ಗಡೆಗೆ ಅಥವಾ ಕೆಳಗಡೆಗೆ ಈ ರೀತಿಯಾಗಿ ಅಡಿಷನಲ್ ಕಂಡೀಷನ್ಸ್ ಅನ್ನ, ರಿಯಾಕ್ಷನ್ ಕಂಡೀಷನ್ಸ್ ಅನ್ನ ನಾವು ಈ ರೀತಿಯಾಗಿ ಮೆನ್ಷನ್ ಮಾಡುವಂತದ್ದು. ಅರ್ಥ ಆಗಿದ್ಯಾ? ಸೊ ಇವತ್ತು ಕಲ್ತಿರುವಂತಹ ವಿಷಯ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ನಾನು. ನಾವಿವತ್ತು ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಏನಾಗತ್ತೆ, ಅದಕ್ಕೆ ಯಾವ್ದೆಲ್ಲ ನಾವು ಒಂದು ಫ್ಯಾಕ್ಟರ್ಸ್ ಅನ್ನ ನಾವು ನೋಡಬಹುದು, ಕೆಮಿಕಲ್ ರಿಯಾಕ್ಷನ್ ಆಗಿದೆಯೋ ಇಲ್ವೋ ಅಂತ ನೋಡೋದಿಕ್ಕೆ. ಆಮೇಲೆ ಕೆಮಿಕಲ್ ಈಕ್ವೇಶನ್ ಅನ್ನ ಬರೆಯೋದು, ವರ್ಡ್ ಈಕ್ವೇಶನ್ ಇರ್ಬೋದು, ಆರ್ ಥ್ರೂ ಸಿಂಬಲ್ಸ್, ಯೂಸಿಂಗ್ ಸಿಂಬಲ್ಸ್ ನಾವು ಹೇಗೆ ಕೆಮಿಕಲ್ ಈಕ್ವೇಶನ್ ಅನ್ನ ಬರೆಯೋದು. Then we learnt how to balance the chemical equation. What is the need to balance the chemical equation? Additional conditions. ಹಾಗೇನೆ ಅದರ ಸ್ಟೇಟ್ಸ್ ಅನ್ನ ಡಿನೋಟ್ ಮಾಡೋದು. ಇದೆಲ್ಲದರ ಬಗ್ಗೆನೂ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ ಮಕ್ಕಳೇ? ಸೊ ಇದೆಲ್ಲದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನೀವು ಮನೆಯಲ್ಲಿ ಇದನ್ನೆಲ್ಲದನ್ನು ಅಂದ್ರೆ ಬ್ಯಾಲೆನ್ಸ್ ಮಾಡೋದನ್ನ, ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದನ್ನ ಟ್ರೈ ಮಾಡಿ. ಆಯ್ತಾ? ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಟ್ರೈ ಮಾಡಿ ನೋಡಿ. ಓಕೆ, ಈ ಒಂದು ಎಕ್ಸಾಂಪಲ್ ಅನ್ನ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ ಅಲ್ವಾ? ಸೊ ಈ ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ನೀವು ಪ್ರಯತ್ನ ಮಾಡಿ ಆನ್ಸರ್ ಅನ್ನ ನನಗೆ ನಾಳಿನ ಕ್ಲಾಸಲ್ಲಿ ಹೇಳಿ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಟು ಯು ಆಲ್.
ಏನೇ ಡೌಟ್ಸ್ ಇದ್ರೂ ನೀವು ಕೇಳ್ಕೊಳ್ಬಹುದು. ರಿಲೇಟೆಡ್ ಟು ದ ಟಾಪಿಕ್, ಆಯ್ತಾ? ಸಬ್ಜೆಕ್ಟ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ನೀವು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಈ ಒಂದು ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು CL. ಇವತ್ತು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ. ನಾನಿಲ್ಲಿ ಇದರ ಫಿಸಿಕಲ್ ಸ್ಟೇಟ್ಸ್ ಅನ್ನ ನಾನು ಮೆನ್ಷನ್ ಮಾಡಿಲ್ಲ, ಸೊ ಅದನ್ನು ಸಹ ನೀವು ಟ್ರೈ ಮಾಡಿ ಏನಿರಬಹುದು ಅಂತ. ಬಿಕಾಸ್ ನಾನು ಫಸ್ಟ್ ಎಕ್ಸಾಂಪಲ್ ಅನ್ನ ನಾನು ಇದನ್ನೇ ಕೊಟ್ಟು ಅಲ್ಲಿ ಸ್ಟೇಟ್ಸ್ ಅನ್ನು ಮೆನ್ಷನ್ ಮಾಡಿದ್ದೆ. ಆದಷ್ಟು ಅದನ್ನ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸಾಲ್ವ್ ಮಾಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು.